ಹಲೋ ಸ್ಟೂಡೆಂಟ್ಸ್, ನಾವು ಲಾಸ್ಟ್ ಕ್ಲಾಸಲ್ಲಿ ಬೆನಿಫಿಟ್ಸ್ ಆಫ್ ಜಿ ಎಸ್ ಟಿಯನ್ನು ನೋಡಿದ್ವಿ. ಈ ಕ್ಲಾಸಲ್ಲಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸನ್ನು ನೋಡುವ. ಈಗ ಆ್ಯಕ್ಚುಲಿ ಫಸ್ಟ್ ಚಾಪ್ಟರ್ ಜಿ ಎಸ್ ಟಿಯಲ್ಲಿ ಇಂಟ್ರಡಕ್ಷನ್, ಟೋಟಲ್ 6 ಚಾಪ್ಟರ್ ಇದೆ. ಇದರಲ್ಲಿ ಫಸ್ಟ್ ಚಾಪ್ಟರ್ ಇಂಟ್ರಡಕ್ಷನ್ ಅಷ್ಟೇ, ಮತ್ತು ಇದು ಫುಲ್ ಕಂಪ್ಲೀಟ್ ಆಗಿ ಥಿಯರಿ ಚಾಪ್ಟರ್ ಆಗಿರುತ್ತೆ. ಹಾಗಾಗಿ ಈ ಚಾಪ್ಟರ್ನಲ್ಲಿ 8 ಸೆಷನ್ ಇರುತ್ತೆ, ಒಟ್ಟು 8 ಸೆಷನ್ ಇರುತ್ತೆ. ಆಲ್ರೆಡಿ 4 ಸೆಷನ್ ಆಗಿದೆ, ಇದು ಫಿಫ್ತ್ ಸೆಷನ್. ಸೊ ಇಲ್ಲಿ ನಾವು ಜಿ ಎಸ್ ಟಿಗೆ ಸಂಬಂಧಪಟ್ಟಂತಹ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಅಂದ್ರೆ ಸಂವಿಧಾನವನ್ನ ಒಂದಷ್ಟು ತಿದ್ದುಪಡಿಯನ್ನ ಮಾಡಿದ್ದಾರೆ, ಅದು ಜಿ ಎಸ್ ಟಿಗೋಸ್ಕರ. ಅದು ಏನೆಲ್ಲ ಚೇಂಜಸ್ ಮಾಡಿದ್ದಾರೆ, ಹೊಸ ಆಕ್ಟ್ ಏನೆಲ್ಲ ಇನ್ಸರ್ಟ್ ಮಾಡಿದ್ದಾರೆ ಅಂತ ನೋಡೋಣ. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್. ಕಾನ್ಸ್ಟಿಟ್ಯೂಷನ್ 101st Amendment Act 2016 was passed on 8 September 2016. Government of India selected and decided 16 September 2016 as the date on which the provisions of Constitution Act shall come into force, and with 1 year deadline existing, provisions will continue till 15 September 2017. Section 12 of the Act GST Council provisions was made effective by Government of India on 12 September 2016. First GST Council met on 22nd September 2016. ಸೊ ನೋಡಿ, ಇಲ್ಲಿ ಈ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಲ್ಲಿ ಈ ಆಕ್ಟ್ ಅನ್ನ ಫಸ್ಟ್ ಮೊದಲಿಗೆ ಪಾಸ್ ಮಾಡಿರೋದು ಸೆಪ್ಟೆಂಬರ್ 2016 ಅಲ್ಲಿ. ಇಲ್ಲಿ ಪಾಸ್ ಮಾಡಿದ ಡೇಟು ಇದೆ ನೋಡಿ, ಅಲ್ಲಿ 8 ಸೆಪ್ಟೆಂಬರ್ 2016 ಅಲ್ಲಿ. ಮತ್ತೆ ಇದರ ಉದ್ದೇಶ ಏನಂದ್ರೆ, ಜಿ ಎಸ್ ಟಿಯನ್ನ ಯಾವ ರೀತಿ ಕಾರ್ಯರೂಪಕ್ಕೆ ತರಬೇಕು, ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು, ಸೊ ಅದಕ್ಕೆ ಸಂಬಂಧಪಟ್ಟಂತಹ ಮೀಟಿಂಗ್ ಎಲ್ಲ ಮಾಡ್ಲಿಕ್ಕೋಸ್ಕರ ಜಿ ಎಸ್ ಟಿ ಕೌನ್ಸಿಲ್ ಅನ್ನ ಮೊದಲಿಗೆ ಕ್ರಿಯೇಟ್ ಮಾಡ್ತಾರೆ. ಆ ಜಿ ಎಸ್ ಟಿ ಕೌನ್ಸಿಲ್ ಅಲ್ಲಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಫಿನಾನ್ಸ್ ಮಿನಿಸ್ಟರ್ ಇರ್ತಾರೆ, ಸ್ಟೇಟ್ ಗೌರ್ಮೆಂಟ್ ಫಿನಾನ್ಸ್ ಮಿನಿಸ್ಟರ್ಸ್ ಇರ್ತಾರೆ, ಇವರೆಲ್ಲ ಮೆಂಬರ್ ಆಗಿರ್ತಾರೆ. ಇವರೆಲ್ಲ ಮತ್ತೆ ಈ ಮೀಟಿಂಗ್ ಕರೆದು 1 ವರ್ಷದೊಳಗಡೆ ಈ ಜಿ ಎಸ್ ಟಿಯನ್ನು ಇಂಡಿಯಾದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಡೆಡ್ ಲೈನ್ ಕೂಡ ಫಿಕ್ಸ್ ಮಾಡ್ತಾರೆ. ಈ ಯಾವುದು 2016 ಸೆಪ್ಟೆಂಬರ್ ಇಂದ 2017 ಸೆಪ್ಟೆಂಬರ್ ಒಳಗಡೆ ಅದು ಮುಗಿಬೇಕು ಅಂತ. ಹಾಗಾಗಿ ಫಸ್ಟ್ ಟೈಮ್ ಜಿ ಎಸ್ ಟಿ ಕೌನ್ಸಿಲ್ ಅವರು ಮೀಟಿಂಗ್ ಮಾಡಿರೋದು, ಫಸ್ಟ್ ಮೀಟಿಂಗ್ 22nd ಸೆಪ್ಟೆಂಬರ್ 2016. ಈಗ ಆಲ್ಮೋಸ್ಟ್ ಮೋರ್ ದೆನ್ 35 ಮೀಟಿಂಗ್ ಆಗಿದೆ ಜಿ ಎಸ್ ಟಿ ಕೌನ್ಸಿಲ್ ಅಲ್ಲಿ. ಒಂದು 2-3 ತಿಂಗಳು 4 ತಿಂಗಳಿಗೊಮ್ಮೆ ಪ್ರತಿ ಸಲ ಜಿ ಎಸ್ ಟಿ ಕೌನ್ಸಿಲ್ ಅವರು ಮೀಟಿಂಗ್ ಮಾಡ್ತಾ ಇರ್ತಾರೆ. ಸೊ ನೀಡ್ ಫಾರ್ 101st ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್. ಯಾಕೆ ಈ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬೇಕು ಅಂತ? ಟು ಕ್ರಿಯೇಟ್ ಅ ಯೂನಿಫೈಡ್ ಸಿಸ್ಟಮ್ ಆಫ್ ಟ್ಯಾಕ್ಸೇಷನ್ by subsuming existing indirect taxes and duties. Here, before implementing GST, there was a indirect tax in India. Earlier, there was a sales tax, and later it was replaced by VAT. In VAT also, there are many numerous drawbacks was there. So to overcome the drawbacks, GST was introduced. Then for assigning concurrent powers to center and state to levy GST on all supplies of goods or services or both. So after implementation of GST, they should know, or they should be clear cut idea. State government, what are the what powers assigned for state government, and what are the powers assigned to central government, their duties, everything will be clearly mentioned. So that's why these constitutional amendment was made. ಸೊ ಇಲ್ಲಿ ಏನಂದ್ರೆ, ಒಂದು ಇಂಡೈರೆಕ್ಟ್, ಮೊದಲು ಇದ್ದಂತ ಇಂಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಇದ್ದಂತ ಬೇರೆ ಬೇರೆ ರೀತಿಯಾದಂತ ಡ್ರಾಬ್ಯಾಕ್ಸ್ ಅನ್ನ ಓವರ್ಕಮ್ ಮಾಡ್ಲಿಕ್ಕೋಸ್ಕರ ಈ ಏನು ಜಿ ಎಸ್ ಟಿ ಅನ್ನ ಇಂಪ್ಲಿಮೆಂಟ್ ಮಾಡ್ಬೇಕಿತ್ತು. ಮತ್ತೊಂದು ಏನಂದ್ರೆ, ಜಿ ಎಸ್ ಟಿ ಅನ್ನ ಇಂಪ್ಲಿಮೆಂಟ್ ಮಾಡಿದ ನಂತರ ಈ ಸ್ಟೇಟ್ ಗೌರ್ಮೆಂಟಿಗೆ ಮತ್ತೆ ಸೆಂಟ್ರಲ್ ಗೌರ್ಮೆಂಟಿಗೆ ಈ ಜಿ ಎಸ್ ಟಿಗೆ ಸಂಬಂಧಪಟ್ಟಂತಹ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಅದಕ್ಕೆ ಪೂರಕವಾದಂತ ಏನು ಪವರ್ ಅನ್ನ ಕೊಡ್ಬೇಕಿತ್ತು. ಸೊ ಇದೆರಡು ವಿಚಾರಕ್ಕೋಸ್ಕರ ಈ ಏನು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬೇಕಾಗಿತ್ತು. ನೆಕ್ಸ್ಟ್, ದ ಫೀಚರ್ಸ್ ಆಫ್ ದ ಆಕ್ಟ್ ಆರ್ ಆಸ್ ಅಂಡರ್. ಸೊ ಇಲ್ಲಿ ಹಲವಾರು ಫೀಚರ್ಸ್ ಇದೆ. ಯಾವುದು ನಮ್ಮ ಈ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅಲ್ಲಿ ಒಂದಷ್ಟು ಫೀಚರ್ಸ್ ಅನ್ನ ಮೆನ್ಷನ್ ಮಾಡುವ ಇಲ್ಲಿ. The GST shall be levied on all goods and services except alcoholic liquor for human consumption. ಸೊ ಜಿ ಎಸ್ ಟಿ ಅನ್ನೋದು ಎಲ್ಲ ಗೂಡ್ಸ್ ಅಂಡ್ ಸರ್ವಿಸಸ್ಗೆ ಅಪ್ಲೈ ಆಗುತ್ತೆ, ಎಕ್ಸೆಪ್ಟ್ ಆಲ್ಕೋಹಾಲಿಕ್. ಏನು ಆಲ್ಕೋಹಾಲಿಕ್ ಲಿಕ್ಕರ್ ಇದೆಲ್ಲ ಅದು ಜಿ ಎಸ್ ಟಿ ಒಳಗಡೆ ಬರಲ್ಲ. ಇಲ್ಲಿ ಮುಂದಕ್ಕೆ ಬರ್ಬೋದು ಏನೋ, ಬಟ್ ಈಗ ಎಟ್ ಪ್ರೆಸೆಂಟ್ ಅದನ್ನ ಜಿ ಎಸ್ ಟಿ ಒಳಗಡೆ ಇನ್ಕ್ಲೂಡ್ ಮಾಡಲಿಲ್ಲ. ದ ಟ್ಯಾಕ್ಸ್ ಶಾಲ್ ಬಿ ಲೆವಿಡ್ ಆಸ್ ಡ್ಯುಯಲ್ GST are applied separately by the union
ಅಂಡ್ ದ ಸ್ಟೇಟ್ಸ್. ಮತ್ತೆ ಇಲ್ಲಿ ಏನು ಜಿ ಎಸ್ ಟಿ ಇದೆಯಲ್ಲ, ಇದು ಡುವೆಲ್ ಜಿ ಎಸ್ ಟಿ, ಆಕ್ಚುಲಿ ಡುವೆಲ್ ಮಾಡೆಲ್. ಡುವೆಲ್ ಮೋಡ್ ಅಥವಾ ಡುವೆಲ್ ಮಾಡೆಲ್ ಅಂದ್ರೆ ಇಲ್ಲಿ ಏನ್ ಜಿ ಎಸ್ ಟಿ ಇದೆ, ಇದರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ಗೂ ಟ್ಯಾಕ್ಸ್ ಅನ್ನು ಕಲೆಕ್ಟ್ ಮಾಡುವಂತ ರೈಟ್ಸ್ ಇದೆ, ಹಾಗೇನೆ ಸ್ಟೇಟ್ ಗೌರ್ಮೆಂಟ್ಗೂ ರೈಟ್ಸ್ ಇದೆ. ಸೊ ಇಲ್ಲಿ ಟ್ಯಾಕ್ಸ್ ರೇಟ್ ಒಂದೇ ಆಗಿರ್ಬೋದು. ಈಗ ಜಿ ಎಸ್ ಟಿ ರೇಟ್ 5%, 12%, 18%, 28% ಅಂತೆಲ್ಲ ಇದೆ. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ 50% ಸ್ಟೇಟ್ ಗೌರ್ಮೆಂಟ್ಗೆ ಹೋಗುತ್ತೆ, 50% ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗುತ್ತೆ. ಈಗ ನೀವು ಯಾವುದೇ ಒಂದು ಪರ್ಚೇಸ್ ಮಾಡಿದಾಗ ಜಿ ಎಸ್ ಟಿ ಬಿಲ್ ಅಲ್ಲಿ ನೋಡಿ, ಜಿ ಎಸ್ ಟಿ ಅಮೌಂಟ್ ಅನ್ನ ಮೆನ್ಷನ್ ಮಾಡಿರ್ತಾರೆ. ಒಂದು ಎಸ್ ಜಿ ಎಸ್ ಟಿ 5% ಟ್ಯಾಕ್ಸ್ ಇದ್ರೆ ಅದರಲ್ಲಿ ಎಸ್ ಜಿ ಎಸ್ ಟಿ 2.5 ಅಂತ ಇರುತ್ತೆ. ಅದೇ ತರ ಇನ್ನೊಂದು ಸಿ ಜಿ ಎಸ್ ಟಿ 2.5 ಅಂತ ಇರುತ್ತೆ. 50% ಸೆಂಟ್ರಲ್ಗೆ, 50% ಸ್ಟೇಟ್ ಗೌರ್ಮೆಂಟ್ಗೆ. ನೆಕ್ಸ್ಟ್ ಥರ್ಡ್ ಒನ್, ಪಾರ್ಲಿಮೆಂಟ್ ವಿಲ್ ಹ್ಯಾವ್ ಪವರ್ ಟು ಮೇಕ್ ಲಾಸ್ with respect to GST imposed by the union CGST, and the state legislatures will have power to make laws with respect to GST imposed by the states. ಸೊ ಇಲ್ಲಿ ಪಾರ್ಲಿಮೆಂಟ್ಗೆ ಪವರ್ ಇದೆ. ಜಿ ಎಸ್ ಟಿಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಕಾನೂನನ್ನು ರೂಪಿಸಬೇಕು ಅಂದ್ರೆ ಅದು ಯೂಶುವಲ್ ಆಗಿ ಪಾರ್ಲಿಮೆಂಟ್ ಮುಖಾಂತರನೇ ಆಗುವಂಥದ್ದು. ನೆಕ್ಸ್ಟ್, ಪಾರ್ಲಿಮೆಂಟ್ ವಿಲ್ ಹ್ಯಾವ್ ಎಕ್ಸ್ಕ್ಲೂಸಿವ್ ಪವರ್ ಟು ಮೇಕ್ ಲಾಸ್ with respect to GST where the supply of goods and services takes place in the course of interstate trade or commerce. ಸೊ ಇಲ್ಲಿ ನೋಡಿ, ಮೇಲ್ಗಡೆ ಈ ಥರ್ಡ್ ಪಾಯಿಂಟ್ ಅಲ್ಲಿ ಇರುವಂತದ್ದು ಯಾವುದೇ ಗೂಡ್ಸ್ ವಿದಿನ್ ದ ಸ್ಟೇಟ್. ಒಂದು ಸ್ಟೇಟ್, ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದೊಳಗಡೆ ಸೇಲ್ ಮಾಡಬೇಕಾದ್ರೆ ಅದರಲ್ಲಿ 2 ಟ್ಯಾಕ್ಸ್ ಬರುತ್ತೆ, ಒಂದು ಸಿ ಜಿ ಎಸ್ ಟಿ ಮತ್ತೊಂದು ಎಸ್ ಜಿ ಎಸ್ ಟಿ. ಇದಕ್ಕೆ ಸಂಬಂಧಪಟ್ಟಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪಾರ್ಲಿಮೆಂಟ್ ಅಲ್ಲಿ ರೂಪಿಸ್ತಾರೆ. ಅದೇ ರೀತಿ ಇಂಟರ್ ಸ್ಟೇಟ್ ಸೇಲ್ಸ್, ಒಂದು ಸ್ಟೇಟಿಂದ ಮತ್ತೊಂದು ಸ್ಟೇಟಿಗೆ, ಕರ್ನಾಟಕದಿಂದ ಬೇರೆ ಸ್ಟೇಟಿಗೆ, ಇಂಡಿಯಾದಲ್ಲಿ ನಿಮ್ಗೆ ಯಾವ್ದು ಸ್ಟೇಟಿಗೆ ಬೇಕಾದ್ರೂ ತಗೋಬಹುದು. ಕೇರಳ ಇರ್ಬೋದು, ಇಲ್ಲಿಂದ ನಾವು ಕರ್ನಾಟಕದಿಂದ ಕೇರಳಕ್ಕೆ ಸೇಲ್ ಮಾಡೋದಾಗಿರ್ಬೋದು, ಅಥವಾ ತಮಿಳ್ನಾಡಿಗಿರ್ಬೋದು, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಜಮ್ಮು ಕಾಶ್ಮೀರ, ಎಲ್ಲಿಗೆ ಬೇಕಾದ್ರೆ ಗೂಡ್ಸ್ ಅನ್ನ ಸೇಲ್ ಮಾಡೋದಾದ್ರೆ ಈಗ ಇದು ಇಂಟರ್ ಸ್ಟೇಟ್ ಸೇಲ್ ಆಗುತ್ತೆ. ಇಂಟರ್ ಸ್ಟೇಟ್ ಸೇಲ್ ಆದಾಗ ಅವಾಗ ಈ ಸಿ ಜಿ ಎಸ್ ಟಿ, ಎಸ್ ಜಿ ಎಸ್ ಟಿ ಅಂತ ಬರಲ್ಲ. ಯಾವತ್ತು ಇಂಟರ್ ಸ್ಟೇಟ್ ಸೇಲ್ ಆಗುತ್ತೆ ಅವಾಗ ಐ ಜಿ ಎಸ್ ಟಿ ಅಂತ ಬರುತ್ತೆ. ಸೊ ಅದು ಇಂಟಿಗ್ರೇಟೆಡ್ ಗೂಡ್ಸ್ ಅಂಡ್ ಸೇಲ್ಸ್ ಟ್ಯಾಕ್ಸ್ ಅಂತ. ಹಾಗಾಗಿ ಈ ರೀತಿಯ ಇಂಟರ್ ಸ್ಟೇಟ್ ಸೇಲ್ಸ್ಗೆ ಸಂಬಂಧಪಟ್ಟಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನು ಕೂಡ ಇಲ್ಲಿ ಏನು ಪಾರ್ಲಿಮೆಂಟ್ ಮುಖಾಂತರ ರೂಲ್ಸ್ ಅನ್ನ ಮಾಡ್ತಾರೆ. ಸೊ ಅದು ಬಿಟ್ಟು ಇನ್ನು ಕೂಡ ಒಂದಷ್ಟು ಬೇರೆ ಬೇರೆ ರೀತಿಯಾದಂತಹ ಫೀಚರ್ಸ್ ಇದೆ. ಪಾರ್ಲಿಮೆಂಟ್ ಶಾಲ್ ಬೈ ಲಾ ಪ್ರೊವೈಡ್ ಫಾರ್ ಕಾಂಪನ್ಸೇಷನ್ ಟು ಸ್ಟೇಟ್ for revenue loss arising out of the implementation of GST based on the recommendation of the GST Council. Such compensation could be for a maximum period of 5 years. ಈಗ ಜಿ ಎಸ್ ಟಿ ಇಂಪ್ಲಿಮೆಂಟ್ ಆದ ನಂತರ ಏನಾದ್ರೆ ಸ್ಟೇಟ್ ಗೌರ್ಮೆಂಟ್ಗೆ ಮೊದಲು ಸಿಗ್ತಾ ಇದ್ದಂತ ಟ್ಯಾಕ್ಸ್ಗಿಂತ ಕಡಿಮೆ ಅಮೌಂಟ್ ಏನಾದ್ರೆ ಬಂದ್ರೆ ಆ ಲಾಸ್ ಅನ್ನ ರಿಕವರ್ ಮಾಡಿ ಕೊಡುವಂತ ಏನು ರೂಲ್ಸ್ ಕೂಡ ಈ ಜಿ ಎಸ್ ಟಿ ಒಳಗಡೆ ಸೇರ್ಕೊಂಡಿದೆ. ಅಂದ್ರೆ 5 ವರ್ಷ ತನಕ ಲಾಸ್ ಅನ್ನ ರಿಕವರ್ ಮಾಡಿ ಕೊಡ್ತಾರೆ. ಅಂಡ್ ಜಿ ಎಸ್ ಟಿ ಕೌನ್ಸಿಲ್ ವುಡ್ ಬಿ ಕಾನ್ಸ್ಟಿಟ್ಯೂಟೆಡ್ comprising the union finance minister who will be the chairman of the council and the minister of state and the state finance taxation ministers. ಸೊ ಆನಂತರ ಏನು ಜಿ ಎಸ್ ಟಿ ಕೌನ್ಸಿಲ್ ಅನ್ನ ಮಾಡ್ತಾರೆ. ಆ ಜಿ ಎಸ್ ಟಿ ಕೌನ್ಸಿಲ್ ಅಲ್ಲಿ ಏನು ಯೂನಿಯನ್ ಫಿನಾನ್ಸ್ ಮಿನಿಸ್ಟರ್ ಇರ್ತಾರಲ್ಲ, ಕೇಂದ್ರ ಸರ್ಕಾರದ ಹಣಕಾಸು ಸಚಿವರು, ಅವರು ಚೇರ್ಮನ್ ಆಗಿರ್ತಾರೆ. ಆಮೇಲೆ ಪ್ರತಿ ಎಲ್ಲ ಏನು ಸ್ಟೇಟ್ ಗೌರ್ಮೆಂಟಿನ ಫಿನಾನ್ಸ್ ಮಿನಿಸ್ಟರ್ ಅಥವಾ ಟ್ಯಾಕ್ಸ್ ಪ್ಲಾನಿಂಗ್ ಮಿನಿಸ್ಟರ್ಸ್ ಯಾರಾದ್ರೂ ಇದ್ರೆ ಅವರೆಲ್ಲರೂ ಕೂಡ ಅದರ ಮೆಂಬರ್ಸ್ ಆಗ್ತಾರೆ. ದಿಸ್ ಆರ್ ಆಲ್ ದ ಫೀಚರ್ಸ್ ಆಫ್ ದಿಸ್ ಆಕ್ಟ್. Next, we'll see the important changes made in constitution. New article, amended articles via this law are as follows. ನೋಡಿ, ಈ ಏನು ಕಾನ್ಸ್ಟಿಟ್ಯೂಷನ್ ಇಂದ ಬೇರೆ ಬೇರೆ ಹೊಸ ಹೊಸ ಆರ್ಟಿಕಲ್ಸ್ ಅನ್ನ ಸಂವಿಧಾನದೊಳಗಡೆ ಸೇರ್ಪಡೆ ಮಾಡ್ತಾರೆ. ಯಾವ್ದೆಲ್ಲ ಆರ್ಟಿಕಲ್ಸ್ ಅಂತ ಹೇಳಿದ್ರೆ, ಫಸ್ಟ್ ಒನ್ ಆರ್ಟಿಕಲ್ 2 ಅಲ್ಲಿ ನೋಡಿ 246 ಅಂತ ಇದೆಯಲ್ಲ. ಸೊ ಇಲ್ಲಿ ಒಂದು 265 ಇದೆ. ಮೊದಲಿಗೆ ಆರ್ಟಿಕಲ್ 265 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. That means no tax shall be levied or collected except by authority of law. The authority of law allocates the power to levy various taxes between the central and the state government. ಸೊ ಇಲ್ಲಿ ಏನಂದ್ರೆ, ಈಗ ಟ್ಯಾಕ್ಸ್ ಅನ್ನ ಉಂಟಲ್ಲ, ಬೇಕಾಬಿಟ್ಟಿ ಎಲ್ಲರೂ ಕಲೆಕ್ಟ್ ಮಾಡುವಾಗೆ ಇಲ್ಲ. ಅದಕ್ಕೆ ಆದಂತ ಸಪರೇಟ್ ಆದಂತ ಒಂದು ಅಥಾರಿಟಿ ಇದೆ. ಆ ಅಥಾರಿಟಿ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡುತ್ತೆ. ಕಲೆಕ್ಟ್ ಮಾಡಿ ಅದರಲ್ಲಿ ಸೆಂಟ್ರಲ್ಗೆ ಎಷ್ಟು, ಸ್ಟೇಟಿಗೆ ಎಷ್ಟು ಅಂತ ಡಿವೈಡ್ ಮಾಡಿ ಕೊಡುವಂಥದ್ದು ಆ ಅಥಾರಿಟಿಯ ಪವರ್ ಆಗಿರುತ್ತೆ. ಅಥಾರಿಟಿ ಮುಖಾಂತರ ಮಾಡ್ತಾರೆ. ಅದು ಆರ್ಟಿಕಲ್ 265 ಮೆನ್ಷನ್ ಮಾಡುತ್ತೆ. ಅದಾದ ನಂತರ ನೆಕ್ಸ್ಟ್ ಆರ್ಟಿಕಲ್ 246 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ದಿಸ್ ಆರ್ಟಿಕಲ್
distributes legislative powers including taxation between the Parliament of India and the state legislatures. Schedule 7 enumerates the subject matter with the use of three list. ಸೊ ಇಲ್ಲಿ ಏನಂದ್ರೆ ಈ ಆರ್ಟಿಕಲ್ 246 ಇದಲ್ಲ, ಇದರಲ್ಲಿ ಈಗ ಈ ಟ್ಯಾಕ್ಸ್ ಕಲೆಕ್ಟ್ ಮಾಡಿದಂಥ ಟ್ಯಾಕ್ಸ್ ಅನ್ನ ಯಾವ ರೀತಿ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನೋದನ್ನ ಮೆನ್ಷನ್ ಮಾಡುತ್ತೆ. ಆ ನಂತರ ಮತ್ತೆ ಏನು ಈ ಆರ್ಟಿಕಲ್ 246 ಇದಲ್ಲ, ಇದರಲ್ಲಿ 3 ಲೀಸ್ಟ್ ಆಗಿ ವಿಂಗಡಣೆ ಮಾಡ್ತಾರೆ. ಆರ್ಟಿಕಲ್ 246 ಅಲ್ಲಿ ಏನಲ್ಲ 3 ಲೀಸ್ಟ್ ಇದ್ರಲ್ಲಿ ಬರುತ್ತೆ ಅಂದ್ರೆ, ಒಂದು ಫಸ್ಟ್ ಒನ್ ಅಮೆಂಡ್ಮೆಂಟ್ ಟು ಲೀಸ್ಟ್ 1. ಈಗ ಇಲ್ಲಿ ಏನು ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡಿದ ನಂತರ ಈಗ ಸೆಂಟ್ರಲ್ ಸ್ಟೇಟಿಗೆ ಎಷ್ಟೆಷ್ಟು ಅಂತೆಲ್ಲ ಕೊಡಬೇಕು, ಯಾವ ಟ್ಯಾಕ್ಸ್ ಯಾರಿಗೆ ಕೊಡಬೇಕು ಅಂತ ಎಲ್ಲ ವಿಚಾರ ಬರುವುದು 246 ಅಲ್ಲಿ. ಆಮೇಲೆ ಅವರು ಅದನ್ನ 3 ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. ಅದರಲ್ಲಿ ಫಸ್ಟ್ ಒನ್ ಯಾವ್ದಂದ್ರೆ ಅಮೆಂಡ್ಮೆಂಟ್ ಟು ಲೀಸ್ಟ್ 1 ಅಂತ. ಇದನ್ನ ಯೂನಿಯನ್ ಲಿಸ್ಟ್ ಅಂತ ಕರಿತೀವಿ. ಯೂನಿಯನ್ ಅಂದ್ರೆ ಕೇಂದ್ರ ಸರ್ಕಾರದ ಲಿಸ್ಟ್. ಇದರಲ್ಲಿ ಫಸ್ಟಿಗೆ ಏನಿದೆ, ಎಂಟ್ರಿ 84, excise duty can be levied only on the petroleum crude, HSD, motor spirit, natural gas and ATF, tobacco and tobacco products manufactured in India. ನೋಡಿ ಇದು ಎಂಟ್ರಿ 84 ಅಲ್ಲಿ ಈ ಎಕ್ಸೈಸ್ ಡ್ಯೂಟಿ ಅನ್ನೋದನ್ನ ಯಾವ್ದ್ರ ಮೇಲೆಲ್ಲ ಹಾಕ್ಬಹುದು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದಾದ ನಂತರ ಎಂಟ್ರಿ 92A, taxes on sale or purchase of goods other than newspapers which take place in the course of interstate trade or commerce. ಏನಿಲ್ಲಿ ಸೇಲ್ ಅಥವಾ ಇಂಟರ್ಸ್ಟೇಟ್ ಸೇಲ್ಸ್ ಅಥವಾ ಪರ್ಚೇಸ್ ಆಗುತ್ತೆ, ಸೊ ಇದರ ಮೇಲೆ ಟ್ಯಾಕ್ಸ್ ಅನ್ನು ಹಾಕುವಂಥದ್ದು ಎಂಟ್ರಿ 92A ಅಲ್ಲಿ ಬರುತ್ತೆ. ಅಂದ್ರೆ ಎಂಟ್ರಿ 92B, ಟ್ಯಾಕ್ಸಸ್ ಆನ್ ದ ಕನ್ಸೈನ್ಮೆಂಟ್ ಆಫ್ ಗೂಡ್ಸ್ ವಿಚ್ ಟೇಕ್ ಪ್ಲೇಸ್ ಇನ್ ದ ಕೋರ್ಸ್ ಆಫ್ ಇಂಟರ್ಸ್ಟೇಟ್ ಟ್ರೇಡ್ ಆರ್ ಕಾಮರ್ಸ್. ಇದು ಕನ್ಸೈನ್ಮೆಂಟ್ಗೆ ಸಂಬಂಧಪಟ್ಟಿದ್ದು. ಕನ್ಸೈನ್ಮೆಂಟ್ ಅಗ್ರಿಮೆಂಟ್ ಮುಖಾಂತರ ಯಾರಾದ್ರೆ ಗೂಡ್ಸ್ ಅನ್ನ ಸೇಲ್ ಮಾಡೋದಾಗಿದ್ರೆ, ಇಂಟರ್ಸ್ಟೇಟ್ ಸೇಲ್, ಒಂದು ಸ್ಟೇಟಿಂದ ಮತ್ತೊಂದು ಸ್ಟೇಟಿಗೆ ಸೇಲ್ ಮಾಡೋದಾಗಿದ್ರೆ ಇದು ಎಂಟ್ರಿ 92B ಅಲ್ಲಿ ಬರುವಂಥದ್ದು. ನೆಕ್ಸ್ಟ್ ಅಮೆಂಡ್ಮೆಂಟ್ ಟು ಲೀಸ್ಟ್ 2. ಅಲ್ಲಿ ಲೀಸ್ಟ್ 1 ಯೂನಿಯನ್ಗೆ ಹೋಗುತ್ತೆ, ಲೀಸ್ಟ್ 2 ಸ್ಟೇಟ್ ಲಿಸ್ಟ್ ಇದು ಆಕ್ಚುಲಿ. In this entry 54, taxes on the sale of petroleum crude, HSD, motor spirit, petrol, natural gas, then ATF, it is related to aviation, and alcoholic liquor for human consumption excluding interstate and sale and imports. ನಾನು ಆಲ್ರೆಡಿ ಮೆನ್ಷನ್ ಮಾಡಿದೆ. ಈ ಏನು ಇಲ್ಲಿರುವಂಥ ಲಿಸ್ಟ್ ಅಲ್ಲಿ ಇರುವಂಥ ಪ್ರಾಡಕ್ಟ್ ಇದಲ್ಲ, ಇಲ್ಲಿ 54 ಅಲ್ಲಿ ಈ ಪ್ರಾಡಕ್ಟ್ ಆಲ್ರೆಡಿ ಇಲ್ಲಿ ಸಹ ರಿಪೀಟ್ ಆಗಿದೆ ಪ್ರೀವಿಯಸ್ ಅಲ್ಲಿ 84 ಅಲ್ಲಿ. ಅಂದ್ರೆ ಇದರಲ್ಲಿ ಇರುವಂತ ಎಲ್ಲ ಪ್ರಾಡಕ್ಟ್ ಇದು ಯಾವುದು ಕೂಡ GST ಒಳಗಡೆ ಬರಲಿಲ್ಲ. ಹಾಗಾಗಿ ಇದರಲ್ಲಿ ಇರುವಂತ ಪ್ರಾಡಕ್ಟ್ಗೆ ಸ್ಟೇಟ್ ಗೌರ್ಮೆಂಟ್ ಅವ್ರು ಬೇಕು ಅಂತಾನೆ ಸಪರೇಟ್ ಆಗಿ ಟ್ಯಾಕ್ಸ್ ಅನ್ನು ಹಾಕ್ತಾರೆ. ಅದೇ ತರ ಸೆಂಟ್ರಲ್ ಗೌರ್ಮೆಂಟ್ ಅವರು ಟ್ಯಾಕ್ಸ್ ಅನ್ನು ಹಾಕ್ತಾರೆ. ಹಾಗಾಗಿ ಈಗ ಈ ಪೆಟ್ರೋಲ್ ರೇಟ್ ಇಷ್ಟು ಅಂದ್ರೆ ಜಾಸ್ತಿ ಯಾಕೆ ಆಗ್ಲಿಕ್ಕೆ ರೀಸನ್ ಅಂದ್ರೆ ಅದರ ಕಾಸ್ಟ್ಗಿಂತ ಟ್ಯಾಕ್ಸೇ ಹೆಚ್ಚು ಕಮ್ಮಿ ಜಾಸ್ತಿ ಬರ್ತಾ ಇದೆ. ಸೊ ಈ ಟ್ಯಾಕ್ಸ್ ಇಂದ ಇಷ್ಟು ರೇಟ್ ಆಗಿರುವಂತದ್ದು. ಹಾಗಾಗಿ ಇದು ಸ್ಟೇಟ್ ಗೌರ್ಮೆಂಟು ಟ್ಯಾಕ್ಸ್ ಆಗ್ತಾ ಇದೆ, ಸೆಂಟ್ರಲ್ ಗೌರ್ಮೆಂಟು ಆಗ್ತಾ ಇದೆ, ಇಬ್ರು ಆಗ್ತಾ ಇದ್ದಾರೆ. ಇದೆಲ್ಲ ಈ ಎಂಟ್ರಿ 54 ಅಲ್ಲಿ ಬರುತ್ತೆ. ನೆಕ್ಸ್ಟ್ ಎಂಟ್ರಿ 62, ಟ್ಯಾಕ್ಸಸ್ ಆನ್ ಎಂಟರ್ಟೈನ್ಮೆಂಟ್ ಅಂಡ್ ಅಮ್ಯೂಸ್ಮೆಂಟ್ ಲೆವಿಡ್ ಅಂಡ್ ಕಲೆಕ್ಟೆಡ್ ಬೈ ಎ ಪಂಚಾಯತ್ ಆರ್ ಎ ಮುನಿಸಿಪಾಲಿಟಿ ಆರ್ ಎ ರೀಜನಲ್ ಕೌನ್ಸಿಲ್ ಆರ್ ಎ ಡಿಸ್ಟ್ರಿಕ್ಟ್. ಈಗ ಇಲ್ಲಿ ಎಂಟರ್ಟೈನ್ಮೆಂಟ್ ಅಂತಂದ್ರೆ ಕೆಲವೊಮ್ಮೆ ನೋಡಿ ಸರ್ಕಸ್ ಅದೆಲ್ಲ ಇಟ್ಟಿರ್ತಾರೆ. ಕೆಲವೊಂದು ಸಿಟಿಯಲ್ಲಿ ಇರ್ಬೋದು ಸರ್ಕಸ್, ಬೇರೆ ಬೇರೆ ರೀತಿ ಅಂತ ಸರ್ಕಸ್ ಸಿಟಿ ಇದ್ದಾಗ, ಅಥವಾ ಅಮ್ಯೂಸ್ಮೆಂಟ್ ಪಾರ್ಕ್ ಇದೆ ನೋಡಿ. ಈಗ ಮೈಸೂರು ಹೋದಾಗ ಅಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಇದೆ, ಆ ನಂತರ ಬ್ಯಾಂಗ್ಳೂರಲ್ಲೂ ಅಮ್ಯೂಸ್ಮೆಂಟ್ ಪಾರ್ಕ್ ಇದೆ, GRS ಎಲ್ಲ ಇದೆಲ್ಲ, ಇದನ್ನೆಲ್ಲ ಅಮ್ಯೂಸ್ಮೆಂಟ್ ಪಾರ್ಕ್ ಅಂತ ಕರಿತೀವಿ. ಸೊ ಇದಕ್ಕೆ ಸಪರೇಟ್ ಆಗಿ ಟ್ಯಾಕ್ಸ್ ಕಲೆಕ್ಟ್ ಮಾಡುವಂತ ರೇಟ್ಸ್ ಮುನಿಸಿಪಾಲಿಟಿಗೆ ಇರುವಂತದ್ದು, ಆ ಲೋಕಲ್ ಡಿಸ್ಟ್ರಿಕ್ಟ್ ಅಥವಾ ಪಂಚಾಯತಿಗೆ ಇರುವಂತದ್ದು. ಇದು ಎಂಟ್ರಿ 62 ಅಲ್ಲಿ ಬರುತ್ತೆ. ದೆನ್ ಲೀಸ್ಟ್ 3, ಕಾನ್ಕರೆಂಟ್ ಲಿಸ್ಟ್. ಇದು ಇಬ್ರಿಗೂ ಸಂಬಂಧಪಟ್ಟಂಥದ್ದು. ಯೂನಿಯನ್ ಅಂಡ್ ದ ಸ್ಟೇಟ್ ಹ್ಯಾವ್ ನೋ ಕಾನ್ಕರೆಂಟ್ ಪವರ್ ಆಫ್ ಟ್ಯಾಕ್ಸೇಷನ್. Article 254 of the Indian Constitution, inconsistency between laws made by Parliament and law made by the legislature of a state. If any provision of a law made by the legislature of a state is unacceptable to any provision of a law made by Parliament or to any provision of an existing law with respect to one of the matter enumerated in the concurrent list, then the law made by Parliament shall prevail and the law made by the legislature of
ಸ್ಟೇಟ್ ಶಾಲ್ ಟು ದ ಎಕ್ಸ್ಟೆಂಟ್ ಆಫ್ ದ ಅನ್ಅಕ್ಸೆಪ್ಟಬಿಲಿಟಿ ಬಿ ವಾಯ್ಡ್. ಇಲ್ಲಿ ಈ ಕಾನ್ಕರೆಂಟ್ ಲಿಸ್ಟ್ ಅನ್ನೋದುಂಟಲ್ಲ, ಇಲ್ಲಿ ಯೂಶುವಲ್ ಆಗಿ ನಿಮಗೆ ಈ ಸ್ಟೇಟ್ ಗೌರ್ಮೆಂಟ್ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಕೆಲವೊಮ್ಮೆ ಸಪರೇಟ್ ರೂಲ್ಸ್ ಅನ್ನ ಮಾಡ್ತಾರೆ ಕೆಲವೊಂದು ಪ್ರಾಡಕ್ಟ್ಗೆ ಇರ್ಬೋದು, ವಿಚಾರಕ್ಕೆ ಇರ್ಬೋದು. ಅಂತ ಸಂದರ್ಭದಲ್ಲಿ ಇಬ್ಬರದು ರೂಲ್ಸ್ ಏನೋ ಸ್ವಲ್ಪ ಅಪೋಸಿಟ್ ಆಗಿದ್ರೆ, ಈಗ ಸ್ಟೇಟ್ ಗೌರ್ಮೆಂಟ್ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಎರಡೂ ಕೂಡ ಅಲ್ಲಿ ಮ್ಯಾಚ್ ಆಗದೇ ಇದ್ದಾಗ ಅವಾಗ ಈ ಸ್ಟೇಟ್ ಗೌರ್ಮೆಂಟ್ ಅವ್ರ ರೂಲ್ಸ್ ಅಲ್ಲಿ ಅಕ್ಸೆಪ್ಟ್ ಆಗಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಅವ್ರ ರೂಲ್ಸ್ ಅಕ್ಸೆಪ್ಟ್ ಆಗುವಂಥದ್ದು. ದೆನ್ ಇಂಟ್ರೊಡಕ್ಷನ್ ಆಫ್ ಆರ್ಟಿಕಲ್ 246A. Notwithstanding anything contained in Article 246 and 254, Parliament and subject to clause, the legislature of every state have power to make laws with respect to goods and services tax imposed by the Union by such state. ಅಲ್ಲಿ ಆರ್ಟಿಕಲ್ 246 ಮತ್ತು 254 ಅಲ್ಲಿ ಹೊರತುಪಡಿಸಿ, ಅದರಲ್ಲಿ ಇರುವಂತಹ ಪ್ರಾಡಕ್ಟ್ ಅನ್ನ ಹೊರತುಪಡಿಸಿ ಬೇರೆ ಯಾವುದೇ ಒಂದು ಪ್ರಾಡಕ್ಟ್ಸ್ ಏನಾದರೂ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತ ರೂಲ್ಸ್ ಅನ್ನ ಮಾಡಲಿಕ್ಕೆ ಸ್ಟೇಟ್ಗೆ ರೈಟ್ಸ್ ಇದೆ. ಅದು 246A. ನೆಕ್ಸ್ಟ್ ಇಂಟ್ರೊಡಕ್ಷನ್ ಆಫ್ ಆರ್ಟಿಕಲ್ 269A. ಲೆವಿ ಅಂಡ್ ಕಲೆಕ್ಷನ್ ಆಫ್ IGST ಇನ್ ದ ಕೋರ್ಸ್ ಆಫ್ ಇಂಟರ್ ಸ್ಟೇಟ್ ಟ್ರೇಡ್ ಆರ್ ಕಾಮರ್ಸ್. ಈ 269A ಇದಲ್ಲ, ಇದು ಇಂಟರ್ ಸ್ಟೇಟ್ಗೆ ಸಂಬಂಧಪಟ್ಟಿದ್ದು. ವೆನ್ IGST ಕಲೆಕ್ಟೆಡ್ ವಿಲ್ ನಾಟ್ ಫಾರ್ಮ್ ಎ ಪಾರ್ಟ್ ಆಫ್ ಕನ್ಸಾಲಿಡೇಷನ್ ಫಂಡ್ ಆಫ್ ಇಂಡಿಯಾ. ದ ಅಮೌಂಟ್ apportioned to a state from the tax collected on supplies in the course of interstate trade or commerce, where IGST is used for payment of SGST, SGST is used for payment of IGST. ಸೊ ಏನು ಒಂದು ಸ್ಟೇಟಿಂದ ಮತ್ತೊಂದು ಸ್ಟೇಟಿಗೆ ಗೂಡ್ಸ್ ಅನ್ನು ಸೇಲ್ ಮಾಡ್ತೀವಿ ಅವಾಗ IGST ಬರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂಥದ್ದು ಇರುವುದೇ ಈ ಆರ್ಟಿಕಲ್ 269A. ನೆಕ್ಸ್ಟ್ ಆರ್ಟಿಕಲ್ 279A ಅಲ್ಲಿ ದಿಸ್ ಆರ್ಟಿಕಲ್ ಎಂಪೋಸ್ the president to constitute a joint forum of the central and state, namely goods and service tax council. ಈಗ GST ಕೌನ್ಸಿಲ್ ಅನ್ನ ಮಾಡಬೇಕಲ್ಲ, ಅದನ್ನ ಪ್ರೆಸಿಡೆಂಟ್, ಏನು ಇಂಡಿಯನ್ ಪ್ರೆಸಿಡೆಂಟ್ ಇರ್ತಾರಲ್ಲ, ಈಗ ಕೋವಿಂದ್ ಇದ್ದಾರೆ, ರಾಮನಾಥ್ ಕೋವಿಂದ್. ಸೊ ಅದೇ ತರ ಯಾರು ಪ್ರೆಸಿಡೆಂಟ್ ಆಗಿರ್ತಾರೆ ಅವಾಗ ಆ ಸಂದರ್ಭದಲ್ಲಿ ಶ್ರೀ ಪ್ರಣಬ್ ಮುಖರ್ಜಿ ಅವರಾಗಿದ್ರು. ಸೊ ಅವರು ಈ ಆರ್ಟಿಕಲ್ 279A ಮುಖಾಂತರ GST ಕೌನ್ಸಿಲ್ ಅನ್ನ ಮಾಡಿರ್ತಾರೆ. ಥ್ಯಾಂಕ್ ಯು.